ವೆನಸ್ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಫಂಕ್ಷನ್ ಇದೆ ನಮ್ಮ ನಾದಿನಿ ಅವ್ರ ಮನೇಲಿ. ಎಲ್ಲರಿಗೂ ಗೊತ್ತಿರುತ್ತೆ ಲಕ್ಷ್ಮಿ ಅಕ್ಕ ಚಿಕ್ಕಬಳ್ಳಾಪುರ ಅಂತ ಅಂದರೆ ನನ್ನ ಸಿಸ್ಟರ್ ಇಲ್ಲ ಅವ್ರ ಮನೇಲಿ ಇವತ್ತು ಫಂಕ್ಷನ್ ಅಂದರೆ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಇವತ್ತು ನಾವು ಇನ್ನೊಂದು ದಿವಸನೇ ಹೋಗ್ತಾ ಇದ್ವಿ. ಮತ್ತು ಹೌಸ್ ರಿನೋವೇಷನ್ ಎಲ್ಲ ಮನೆ ರಿನೋವೇಷನ್ ಎಲ್ಲ ಆಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಹಂಗೆ ಸ್ಟಾರ್ಟ್ ಮಾಡೋಣ. ಇವತ್ತು 2 days 3 days ವ್ಲಾಗ್ ಆಗಿರುತ್ತೆ ಅಕ್ಕ ಮನೆಯಲ್ಲಿ ವ್ಲಾಗ್. ಇದು ಕೆಲವರಿಗೆಲ್ಲ ಇಷ್ಟ ಆಗುತ್ತೆ ಅಲ್ಲಿ ವ್ಲಾಗ್ಸ್ ಎಲ್ಲ ಮಾಡೋದೆಲ್ಲ. ನಾವು ಮಕ್ಕಳೆಲ್ಲ ರೆಡಿ ಆಗಿದ್ವಿ. ಇವತ್ತು ದಿಹಾನ್ಗೂ ಸ್ಕೂಲ್ ರಜಾ ಇತ್ತು, ಸೊ ಅದಕ್ಕೆ ನಾವು ಬೇಗ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೌದಾ? ಅಪ್ಪ ಬಂದರೆ ಹೋಗೋಣ. ಅಪ್ಪ ಇರು ಅಪ್ಪ ಬನ್ನಿ ಡ್ಯಾಡಿ. ಸರಿ, ಇವಾಗ ಹಂಗೆ ಒಂದು ವೇ ಹೋಗಿ ಅವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಇವಾಗ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀವಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮೆಹಂದಿ ಎಲ್ಲ ನೋಡಿ ಕಲರ್ ಬಂದಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಹಿಂದಕ್ಕೆ ಇಕ್ಬಿಡ್ರಮ್ಮ. ನಾನು ಮನೆ ಬಿಟ್ಟಿದ ತಕ್ಷಣ ಒಂದು ಶಾಪಿಂಗ್ ಇತ್ತು. ಶಾಪಿಂಗ್ ಅಂದರೆ ಮಕ್ಕಳಿಗೆ ಒಂದು ಶರ್ಟ್ ತೊಗೋಬೇಕಾಗಿತ್ತು ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಎಷ್ಟು ದಿವಸಕ್ಕೆ ಮುಂಚೆ ತೊಗೊಂಡ್ರು ಲಾಸ್ಟ್ ಮಿನಿಟ್ ಶಾಪಿಂಗ್ ಅಂತೂ ಇದ್ದೇ ಇರುತ್ತೆ. ಸೊ ನಕ್ಷಿ ದಿಹಾನ್ಗೆ ಒಂದು ಶರ್ಟ್ ತೊಗೋಬೇಕಾಗಿತ್ತು. ಸೊ ಹತ್ರನೇ ಜೂಡಿಯೋ ಇರೋದ್ರಿಂದ ಇಲ್ಲಿಗೆ ಬಂದಿದ್ದೀವಿ. ಎಷ್ಟು ಕ್ವಿಕ್ಕಾಗಿ ಶಾಪ್ ಮಾಡಿಕೊಂಡು ಒಂದು ಬರೀ 2 ಶರ್ಟ್ ಇತ್ತು ಅಷ್ಟೇ. ನಾನು ಈಗ ರೀಸೆಂಟಾಗಿ ಅವ್ರಿಗೆ ಶಾಪ್ ಮಾಡಿದ್ದೆಲ್ಲ ಬರೀ ಟೀ ಶರ್ಟೇ ಶಾಪ್ ಮಾಡಿದ್ದೆ. ನಾನು ಝೂಡಿಯೋದಲ್ಲಿ ತೊಗೊಳ್ಳೋದು ಈ ನಡುವೆ ತುಂಬ ರೇರ್ ಆಗಿದೆ, ಜಾಸ್ತಿ ಹೋಗೋಲ್ಲ. ಇವಾಗ ಅರ್ಜೆಂಟ್ ಬೇಕಾಗಿತ್ತು ಅಂದ್ಬಿಟ್ಟು ತೊಗೊಂಡೆ 2 ಶರ್ಟು. ಇಲ್ಲಿ ಜಾಸ್ತಿ ವಿಂಟರ್ ವೇರ್ ಕಲೆಕ್ಷನ್ಸೇ ಇತ್ತು, ಸೊ 2 ತೊಗೊಂಡು ಆನ್ ದ ವೇ ಹಂಗೆ ನಾವು ಡ್ರೈ ಜಾಮೂನ್ ಮತ್ತು ಚಿರೋಟಿ ತೊಗೋಬೇಕಾಗಿತ್ತು. ಅದನ್ನು ಪಿಕ್ ಮಾಡಬೇಕಾಗಿತ್ತು ಅಕ್ಕ ಮನೆ ಫಂಕ್ಷನ್ಗೆ. ಸೊ ಇಲ್ಲಿ ಆರ್ಡರ್ ಕೊಟ್ಟಿದ್ರಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಾದ್ರೆ. ನಾವು ಎಷ್ಟೊಂದು ಸತಿ ಆರ್ಡರ್ ತೊಗೊಂಡಿದ್ದೀವಿ. ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಿದ್ದು ಅಂತಂದರೆ ಚೆನ್ನಾಗಿರುತ್ತೆ ಇಲ್ಲಿ. ಮತ್ತು ನಾವು ಆನ್ ದ ವೇ ಇವಾಗ ಜರ್ನಿನೇ ಇರುತ್ತಲ್ವ, ಒಂದು 2 hours ಜರ್ನಿ ಆಗುತ್ತೆ. ನಾವು ಮನೆ ಬಿಟ್ಟಾಗೆ 12 ಗಂಟೆ ಅಂದರೆ ನಾವು ರೀಚ್ ಆಗೋಷ್ಟೊತ್ತಿಗೆ 4:30 ಆಗುತ್ತೆ. ಇನ್ನೇನು ಊಟಕ್ಕೆ ನಿಲ್ಲಿಸೋಷ್ಟೊತ್ತಿಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಆ ಥರದ್ದು ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಇದು ತೊಗೊಂಡೆ, ಕೋಡ್ಬೇಳೆ ಚಕ್ಲಿ ಆ ಥರದ್ದೆಲ್ಲ ಒಂದು ಸ್ವಲ್ಪ ಐಟಮ್ಸ್ ತೊಗೊಂಡೆ ಮಕ್ಕಳು ತಿನ್ನಲಿ ಅಂತ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿರ್ಗಾ ಅದು ಇದು ಕೆಲಸ ಮಾಡಿಕೊಂಡು ಬಿಟ್ಟಿದ್ದು ಮನೇನ. ಇವಾಗ ದೀಪಿಕಾಕನ ಪಿಕ್ ಮಾಡಿಕೊಂಡು ಇವಾಗ ಹೊರಟ್ವಿ. ಇವಾಗ ನಮಗೆ ಸಾಯಂಕಾಲ ಹೋಮ ಇರುತ್ತೆ. ಸೊ ಹಾಗಾಗಿ ನಾವು ಬೇಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು ಲೇಟ್ ಆಯಿತು. ಸೊ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆನ್ ದ ವೇನೇ ಊಟ ಮಾಡಿಕೊಂಡು ಹೋಗೋಣ ಅಂತ ಇಲ್ಲಿ ನಂದ ಗೋಕುಲ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ನಾರ್ಮಲಾಗಿ ಒಂದು ಸ್ಟಾರ್ಟರ್ಸು ಮತ್ತು ಒಂದು ಡ್ರೈ ಮತ್ತು ಇದೆಲ್ಲ ತೊಗೊಂಡು ರೋಟಿ ಕರಿ ಅದೆಲ್ಲ ತೊಗೊಂಡಿದ್ವಿ. ಊಟ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಈಚೆ ಬಂದಾಗ ಇಲ್ಲಿ ನಮ್ಮ ಯಜಮಾನ್ರು ಫ್ರೆಂಡು ಇಲ್ಲಿ ಬೀಡಾ ಶಾಪ್ ಇಟ್ಕೊಂಡಿದ್ದಾರೆ. ಅವ್ರು ನಮಗೆ ಎಲ್ಲ ಟ್ರೈ ಮಾಡಿ ಅದು ಇದು ಅಂತ ಎಷ್ಟೊಂದು ಐಟಮ್ಸ್ ಕೊಡ್ತಾನೆ ಇದ್ರು. ನನಗೆ ಬೀಡಾ ಎಲ್ಲ ತಿಂದು ನನಗೆ ಅಭ್ಯಾಸ ಇಲ್ಲ, ನಾನು ತಿನ್ನಲ್ಲ. ಬಟ್ ಅವರು ಡಿಫ್ರೆಂಟಾಗಿರೋದೆಲ್ಲ ತಗೊಳ್ಳಿ ತಿನ್ನಿ ಅಂತಲೇ ಇದ್ದರು ಅವರು. ಸರಿ ಅಂದ್ಬಿಟ್ಟು ಈಸ್ಕೊಂಡು ಅಲ್ಲಿ ಬ್ಯಾಸ್ಕಿನ್ ರಾಬಿನ್ಸ್ ಐಸ್ ಕ್ರೀಮ್ ಶಾಪ್ ಇತ್ತು. ಅಲ್ಲಿ ಒಂದು 2-3 ಥರ ಐಸ್ ಕ್ರೀಮ್ ತೊಗೊಂಡು ನಾವು ಇದು ಮಾಡೋಣ, ಎಲ್ಲ ಶೇರ್ ಮಾಡ್ಕೊಳ್ಳೋಣ, ಇನ್ನೇನು ಅಲ್ಲಿ ಹೋದ್ಮೇಲೆ ಫಂಕ್ಷನ್ಸೇ ಅಲ್ವಾ ಅಂದ್ಬಿಟ್ಟು ಇಲ್ಲಿ 2 ಥರ ಐಸ್ ಕ್ರೀಮ್ ತೊಗೊಂಡ್ವಿ. ಇಲ್ಲಿ ಕ್ವಾಲಿಟಿ ವೈಸ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ತಿರ್ಗಾ ಅಕ್ಕ ಮನೆ ರೀಚ್ ಆಗೋಷ್ಟೊತ್ತಿಗೆ ನಮಗೆ 4:30 ಆಗಿತ್ತು. ಇಲ್ಲಿ ನಮಗೆ ಒಂದು ಶಾರ್ಟ್ ಹಾಫ್ ಡೇ ಟ್ರಿಪ್ ಥರನೇ ಅನಿಸುತ್ತೆ. ಯಾಕಂದರೆ ಲಾಂಗ್ ಜರ್ನಿ ಇರುತ್ತಲ್ವ, ಸೊ ನಮಗೆ ಯಾವಾಗ ಬಂದ್ರೂ ಈ ಥರ ಫುಲ್ಲು ಒಂಥರ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನಾವು ಐಸ್ ಕ್ರೀಮ್ ನನಗೆ ಯಾವ ಫ್ಲೇವರ್ ಅಂತ ನಾನು ಮರ್ತೋಗ್ಬಿಟ್ಟಿದ್ದೀನಿ, ಬಟ್ 2 ಫ್ಲೇವರ್ ತೊಗೊಂಡಿದ್ವಿ, ಚೆನ್ನಾಗಿತ್ತು. ಸೊ ಇಲ್ಲಿ ಇನ್ನೊಂದು ಚಾಕ್ಲೇಟ್ ತೊಗೊಂಡಿದ್ವಿ, ಅದೇನು ಅಷ್ಟು ಓಕೆ ಆಗಿತ್ತು. ಸೊ ಇಲ್ಲಿ ಆಲ್ರೆಡಿ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾವಿನ್ನೂ ಮಧ್ಯಾಹ್ನ ಬಂದಿದ್ರೆ ಚೆನ್ನಾಗಿರತ್ತು ಅಂತ ಅನ್ಕೊತಾ ಇದೆ.
ಇಲ್ಲಿ ಚಪ್ಪರ ಎಲ್ಲ ಹಾಕಿಸಿ ಇನ್ನು ದೇವ್ರ ಮನೆದೆಲ್ಲ ನಾಳೆ ರೆಡಿ ಮಾಡೋಣ ಅಂತೆಲ್ಲ ಇತ್ತು. ಇಲ್ಲೆಲ್ಲ ಐಟಮ್ಸು ಎಲ್ಲನೂ ಒಂದು ಫಂಕ್ಷನ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿತ್ತು. ಇದು ಮೇಲ್ಗಡೆ ಅದು ರಿನೋವೇಟ್ ಆಗಿರೋದ್ರಿಂದ ಅಂದರೆ ಹೊಸದಾಗಿ ಕಟ್ಟಿರೋದ್ರಿಂದ ಇದು ಗುರುಪ್ರವೇಶ ಥರನೇ ಮಾಡಿದ್ದು. ಅದಕ್ಕೆ ಚಪ್ಪರ ಎಲ್ಲ ಹಾಕ್ಸಿದ್ರು. ನಾವು ಇವಾಗ ಬಂದಿದ ತಕ್ಷಣ ಇದು ರಂಗೋಲಿ ಬಿಡ್ತಾಯಿದ್ವಿ. 4:15 ಆಗಿತ್ತು. ಇನ್ನು ತಿರ್ಗಾ 6 ಗಂಟೆಗೆ ಹೋಮ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಫಸ್ಟು ಇಲ್ಲಿ ರಂಗೋಲಿ ಬಿಟ್ಟೆ ನಾನು. ಈ ಥರ ಡಿಸೈನ್ ನಾನು ದೀಪಿಕಾ ಅಕ್ಕ ಎಲ್ಲ ಸೇರಿಕೊಂಡು, ಅಕ್ಕನೂ ಎಲ್ಲ ರೆಡಿಯಾಗಿದ್ರು. ಅವರು ಇವಾಗ ಪೂಜೆ ಮಾಡಿ ಮೇಲೆ ಹೋಮ ಸ್ಟಾರ್ಟ್ ಆಗುತ್ತೆ ಅಂತ ಅವರು ಹೊರಟರು. ನಾವು ರೆಡಿ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ನಮ್ಮದು ಒಂದು 7 o'clock ಆ ಥರ ಇತ್ತು. ಇವಾಗ ನಾನು ಮೇಲ್ಗಡೆ ಹೋಮ್ ಟೂರ್ ನಾನು ನಾಳೆ ತೋರಿಸ್ತೀನಿ ಡೀಟೇಲಾಗಿ. ಇವತ್ತು ಏನಿದೆ ಅದು ಪೂಜೆ ನಡೀತಾ ಇರುತ್ತಲ್ವ, ಆ ಕಡೆ ಈ ಕಡೆ ಎಲ್ಲ ಹೋಗೋಕ್ಕಾಗಲ್ಲ. ಡೀಟೇಲಾಗಿ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಬಟ್ ಈ ವ್ಲಾಗಲ್ಲಿ ಎಷ್ಟಾಗುತ್ತೋ ಅಂದರೆ ನೆಕ್ಸ್ಟ್ ವ್ಲಾಗ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಅದು ಫುಲ್ಲು ಡೀಟೇಲ್ ಹೋಮ್ ಟೂರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಹೋಮ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಇಲ್ಲ ಅದಕ್ಕೆ ಮುಂಚೆ ಒಂದು ಪೂಜೆ ನಡೀತಾ ಇತ್ತು. ಆ ಪೂಜೆ ಎಲ್ಲ ಆದಮೇಲೆ ಅವರ ರಿಲೇಟಿವ್ಸು ಅಷ್ಟೇ ಇವಾಗ ಬಂದಿದ್ದರು ಎಲ್ಲರೂ. ನೈಟ್ ಅಂತಂದರೆ ಸ್ವಲ್ಪ ಕಮ್ಮಿ ಜನನೇ ಇರ್ತಾರಲ್ವ, ನಾವೇ ಮನೆಯವರು ಅವರೆಲ್ಲ. ಕುಂಕುಮ ಇಟ್ಬಿಟ್ಟು ಅಲ್ಲೇ ನೀವು ಕೂತ್ಕೊಳ್ಳಿ. ಸ್ವಲ್ಪ ಕುಂಕುಮ ಇಟ್ಬಿಟ್ಟು ಮಗಳಿಗೆ ಹಾರ ಸಿದ್ಧಿರಸ್ತು. ಗಣಪತೆ ನಮಃ. ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಮಹಾಗಣಪತೆ ನಮಃ. ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಓಂ ಮಹಾಗಣಪತೆ ನಮಃ. ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ರಂಗೋಲಿ ದಿನ ಹಾಕಿಲ್ಲ. ಮೇಲ್ಗಡೆ ಎಲ್ಲ ಸ್ವಲ್ಪ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಒಂದು ಸ್ವಲ್ಪ ನೋಡಿಕೊಂಡು ತಿರ್ಗಾ ಕೆಳಗಡೆ ಬಂದ್ವಿ. ಕೆಳಗಡೆ ಮನೆಗೂ ಡೆಕೋರೇಷನ್ಸ್ ಎಲ್ಲ ಮಾಡಿಸ್ಬೇಕಾಗಿತ್ತು. ನಾನು ಒಂದು ಸಿಂಪಲ್ಲಾಗಿ ಕುರ್ತಾ ಹಾಕ್ಕೊಂಡಿದ್ದೆ. ಕುರ್ತಾ ಸೆಟ್ ಅದು ನಾನೇ ಸ್ಟಿಚ್ ಮಾಡಿಸ್ಕೊಂಡಿದ್ದು. ಮೆಟೀರಿಯಲ್ ತೊಗೊಂಡು ಅದಕ್ಕೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತು. ಇವಾಗ ದೇವ್ರ ಮನೆಗೆಲ್ಲ ಡೆಕೋರೇಟ್ ಮಾಡ್ತಾಯಿದ್ರು. ಈ ಥರ ಡೆಕೋರೇಟ್ ಮಾಡಬೇಕಾದ್ರೆ ನನಗೆ ಇಷ್ಟ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಟೈಮ್ ನಾನು ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಒಂದು ಐಡಿಯಾ ಸಿಗುತ್ತೆ. ಅದಕ್ಕೆ ನಾನು ಫುಲ್ಲು ಡೀಟೇಲಾಗಿ ನೋಡ್ಕೋತಾ ಇದ್ದೆ. ಇದಾದಮೇಲೆ ಅಕ್ಕ ಫ್ರೆಂಡ್ಸು ಆಗಿರ್ಬೋದು, ರಿಲೇಟಿವ್ಸ್ ಅವರೆಲ್ಲ ಬಂದಿದ್ದರು. ಅವ್ರದ್ದು ಎಷ್ಟೆಷ್ಟಾಗುತ್ತೋ ಆ ಥರ ಬಂದವ್ರದ್ದೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಫಸ್ಟ್ ನಾನು ತೋರಿಸಿದಾಗ ಚಪ್ಪರ ಎಲ್ಲ ಫುಲ್ಲು ಇನ್ನು ಹೂವು ಎಲ್ಲ ಏನೂ ಹಾಕಿರಲಿಲ್ಲ. ಡೆಕೋರೇಷನ್ ಅವರೆಲ್ಲ ಬಂದಮೇಲೆ ತೋಮಾಲೆ ಅದೆಲ್ಲ ಹಾಕಿ ಲೈಟ್ನಿಂಗ್ಸ್ ಫಸ್ಟೇ ಇತ್ತು. ತೋಮಾಲೆ ಎಲ್ಲ ಹಾಕಿ ರೆಡಿ ಆಗಿತ್ತು. ಇವಾಗ ಈ ಕಡೆ ಭಟ್ರು ಅವರೆಲ್ಲರೂ ನಾಳೆಗೆ ಮತ್ತು ರಾತ್ರಿ ಊಟಕ್ಕೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಇವಾಗ ಹೋಮ ಸ್ಟಾರ್ಟ್ ಆಗುತ್ತೆ ಇದು. ಅದಕ್ಕೆ ಹೋಮ ಮಾಡೋಕ್ಕೆ ಮುಂಚೆ ಇನ್ನೊಂದು ವಾಸ್ತು ಪೂಜೆ ಅಂದ್ಬಿಟ್ಟು ಅದು ಇನ್ನೊಂದು ರೂಮಲ್ಲಿ ನಡೀತಾ ಇತ್ತು. ಅದನ್ನು ಒಂದು ಅಂದ್ಕೊಂಡಿದ್ದೆ. ಸುದರ್ಶನ ಪರಮಾತ್ಮ ಹೋಮ ಇಲ್ಲಿ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಕೆಳಗಡೆ ಒಂದು ಪೂಜೆ ಇತ್ತು. ಇದು ರಂಗೋಲಿ ಮೇಲೆ ಅದೇ ಎಡೆ ಥರ ಎಲ್ಲ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರಲ್ಲ ಅದು. ಅದೆಲ್ಲ ಆದಮೇಲೆ ಅವರು ಒಳಗಡೆ ಬರಬೇಕಾದ್ರೆ ಎಲ್ಲರದ್ದು ಆರತಿ ಮಾಡಿ ಅವ್ರಿಗೆ 4 ಜನಕ್ಕೂ ಆರತಿ ಮಾಡಬೇಕಾಗಿತ್ತು. ಆರತಿ ಮಾಡಿ ಕುಂಕುಮ ಅರಿಶಿನ ಎಲ್ಲ ಇಟ್ಬಿಟ್ಟು ಆಮೇಲೆ ಅವರು ಒಳಗಡೆ ಬರಬೇಕು ಅಂತೆಲ್ಲ. ಅದಕ್ಕೆ ನಾವು ಎಲ್ಲ 3 ಜನ ಸೇರಿಕೊಂಡು ಮಾಡ್ತಾಯಿದ್ವಿ. ನಾನು ದೀಪಿಕಾ ಅಕ್ಕ ಮತ್ತು ಅವರ ಕೋ ಸಿಸ್ಟರ್.
ಮಾಡಿ ನಾವು ಅಂದರೆ ಈಚೆಗಡೆ ಹಾಕ್ಬಿಟ್ಟು ಬರ್ತಾಯಿದ್ದಾರೆ ಒಳಗಡೆ. ತಿರ್ಗಾ ನಾವು ಕೆಳಗಡೆ ಹೋಗ್ಬಿಟ್ಟು ಇವಾಗ ನೆಕ್ಸ್ಟು ಒಂದು 15 to 20 ಮಿನಿಟ್ಸ್ ಇರುತ್ತೆ ಅಷ್ಟೇ ಹೋಮ. ಅದಾದಮೇಲೆ ತಿರ್ಗಾ ಊಟ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಾನು ಹುಡುಗರಿಗೆಲ್ಲ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಮಲಗಿಸಿದ್ರೆ ನಮ್ಮದು ತಿರ್ಗಾ ರಾತ್ರಿ ಡೆಕೋರೇಷನ್ದು ಅದು ಇದು ಏನಾದರೂ ಇರುತ್ತಲ್ಲ ಪ್ರೋಗ್ರಾಮ್ಸು, ಸೊ ಅದೆಲ್ಲ ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ನಾವು ಒಂದು ಗೃಹಪ್ರವೇಶಕ್ಕೆ ಹೋಗಿದ್ದಾಗ ನಾವು ಈ ಥರ ಡೆಕೋರೇಷನ್ ನೋಡಿದ್ವಿ. ಅಡುಗೆ ಮನೇಲಿ ಇವಾಗೆಲ್ಲ ಡೆಕೋರೇಟ್ ಮಾಡ್ತಾರಲ್ಲ ಆ ಥರ. ಅದಕ್ಕೇ ಒಂದು ಬೊಕ್ಕೆಗೆ ಈ ಥರ ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡಿಸೋಣ ಅಂದ್ಬಿಟ್ಟು ನಾನು ದೀಪಿಕಾಗ ಒಂದು ಗೃಹಪ್ರವೇಶಕ್ಕೆ ಹೋಗಿದಾಗ ನೋಡಿದ್ವಿ. ಸೊ ಈ ಥರ ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಹೂವದ ಜೊತೆನೇ ಇಟ್ಬಿಟ್ಟು ಮಾಡಿದ್ದು. ಇನ್ನು ಅಡುಗೆ ಮನೆ ಡೆಕೋರೇಷನ್ ಎಲ್ಲ ಮಾಡಬೇಕು. ಅದು ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೈಟ್ ಊಟಕ್ಕೆ ಅನ್ನ ಮತ್ತು ಒಂದು 2 ಥರ ಪಲ್ಯ, ಅನ್ನ, ಸಾರು, ಹಪ್ಪಳ, ಖಾರ ಬೂಂದಿ, ಲಾಡು ಇದೆಲ್ಲ ಇತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಅಂದ್ಕೊತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.